ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಬೇರೆಯವ್ರ ಮನೆ ಕೆಲಸ ಇಷ್ಟು ಮುಗ್ದೈತೆ. ಇದೇನಪ್ಪ ಬರೀ ಎಲ್ಲ ಕಡ್ಡಿಗಳೇ ಕಾಣಿಸ್ತಾವಲ್ಲ, ಇದೇನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ಕಡ್ಡಿಗಳಲ್ಲ ಕಣ್ರಿ, ಇದು ಬೇರೆಯವ್ರ ಮನೆ ಸೊಪ್ಪೇರ್ಸೋಕ್ಕೆ ಅಂತ ಹಾಕಿರೋದು. ಇದು ಬೇರೆಯವ್ರ ಮನೆ ಹಿಂಗೇನೆ ಕಟ್ಟಬೇಕಾಗಿರೋದು. ಇದಕ್ಕೇನಂತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಅಪ್ಪನ ಕೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇಷ್ಟು ಕೆಲಸ ಮುಗ್ದೈತೆ. ನಮ್ಮ ಅಪ್ಪನೂ ಇರೋದು ಒಬ್ಬನೇ, ನನ್ನ ತಮ್ಮ ಬೇರೆ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಅಪ್ಪನೇ ಎಲ್ಲ ಕೆಲಸಗಳನ್ನೂ ನೋಡ್ಕೋಬೇಕು. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತೈತೆ. ಇವಾಗ ಇಷ್ಟು ಕಂಪ್ಲೀಟ್ ಆಗೈತೆ. ಇನ್ನೂ ಹಂಚು ಹಾಕಿಲ್ಲ, ಮತ್ತು ಇನ್ನು ಮುಂದಕ್ಕೆ ಹಿಂದಕ್ಕೆ ಸೀಟ್ ಹಾಕಬೇಕು. ಸೀಟ್ ಹಾಕಿಲ್ಲ. ಇವಾಗ ಇಷ್ಟು ಕಂಪ್ಲೀಟ್ ಆಗೈತೆ. ಇಷ್ಟು ಚಿಕ್ಕ ಮನೆಗೆ ತುಂಬ ಖರ್ಚಾಗ್ತೈತೆ. ಏನೂ ಮಾಡೋಕ್ಕಾಗೋದಿಲ್ಲ. ನೋಡಿ, ಇವಾಗ ನಮ್ಮಮ್ಮ ಇಲ್ಲಿ ನೀರು ತುಂಬಕ್ಕೆ ಅಂತ ಇಟ್ಕೊಂಡೈತೆ ಡ್ರಮ್ಗೆ. ಪೈಪಿಂದ ಕರೆಂಟ್ ಬರುತ್ತೆ ಇವಾಗ, ಅದಕ್ಕೋಸ್ಕರ ನಮ್ಮಮ್ಮ ಡ್ರಮ್ನ ಇಟ್ಕೊಂಡೈತೆ. ಕೆಲಸ ಮಾಡೋಕ್ಕೆ ಬರ್ತಾರಲ್ವ, ಅದಕ್ಕೆ ನೀರು ಬೇಕಲ್ವ, ಹಾಗಾಗಿ ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನಮ್ಮದು ಬೇರಲ್ ಮನೆ. ಇಷ್ಟಿರೋದು ಪುಟಾಣಿ ಬೇರಲ್ ಮನೆ ನಮ್ಮದು, ಚಿಕ್ಕದು. ಕೆಲವರೆಲ್ಲ ಡಬಲ್ ಬೇರಲ್ ಮನೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಕೊಡ್ಕೊತಾರೆ. ನಮ್ಮದು ಚಿಕ್ಕದು ಕಣಪ್ಪ, ಸಾಕು ಇಷ್ಟೇ ನಮಗೆ. ನೋಡಿ, ಇಲ್ಲಿ ಮುಗಿಸ್ಕೊಂಡು ಇವಾಗ ನಾನು ಮನೆ ಹತ್ರಕ್ಕೆ ಬಂದೆ. ನಮ್ಮ ಅಜ್ಜಿ ಬಟ್ಟೆ ತೊಳ್ಕೊಂಡು ನಮ್ಮನೆ ಕಡೆಗೇ ಬಟ್ಟೆ ಒಣಗೋಕ್ಕೆ ಅಂತ ಬತ್ತೈತೆ. ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನಮ್ಮ ಅಜ್ಜಿ ಈ ಕೊರೆಯೋಂಥ ಚಳಿಲಿ ಬಟ್ಟೆ ತೊಳ್ಕೊಂಡು ಹೆಂಗೆ ನಡ್ಕೊಂಡು ಬರ್ತಾಯಿದೆ ನೋಡಿ. ಎಲೆ ನಮ್ಮ ಅಜ್ಜಿಗೆ 75 ವರ್ಷ. ಅವ್ರ ಬಟ್ಟೆನ ಅವರೇನೇ ತೊಳ್ಕೊಂಡು ಒಣಗೋಕ್ಕೆ ಅಂತ ತೊಗೊಂಡು ಬರ್ತಾಯಿದ್ದಾರೆ. ಇಲ್ಲಿ ಅದು ಕಪ್ಪುದು ಬಿಳಿದು ಕಾಣಿಸ್ತೈತಲ್ಲ, ಅದೇನೇ ಕಾವಲೆ, ಅಲ್ಲೇ ಸೇತುವೆ ಹೋಗಿರೋದು. ಅಲ್ಲಿ ಬಟ್ಟೆ ತೊಳ್ಕೊಂಡು ಹಿಂಗೆ ನಮ್ಮನೆ ಹತ್ರ ಒಣಾಕ್ಬಿಟ್ಟು ಮಧ್ಯಾಹ್ನ ಮೇಲೆ ಎತ್ಕೊಂಡು ಹೋಗ್ತಾರೆ. ನೋಡಿ, ನಮ್ಮ ಅಜ್ಜಿ ಇವಾಗ ಬಟ್ಟೆನ ಹಾರಾಕ್ತಾ ಇದ್ದಾರೆ. ಇದೆಲ್ಲ ಆಯಿತಾ, ಇನ್ನೂ ಚಳಿ ಕಡಿಮೆ ಆಗಲೇ ಇಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಇವತ್ತು ಒಲೆಲೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಒಲೆಲೇ ಅಡುಗೆ ಮಾಡ್ತಾಯಿದ್ದೆ. ನೋಡಿ, ಬಿಸಿ ಆಗಿ ನಾನು ಸ್ವಲ್ಪ ಚಳಿನ ಕಾಯಿಸ್ಕೊತಾ ಇದ್ದೀನಿ. ಇಲ್ಲಿ ಅಡುಗೆನೂ ಆದಂಗಾಗುತ್ತೆ, ನಮ್ಮದು ಚಳಿನೂ ಕಮ್ಮಿ ಆದಂಗಾಗುತ್ತೆ ಅಂತ ಹೇಳಿ ಇವಾಗ ನಮ್ಮಮ್ಮ ಸಾಂಬಾರು ಮಾಡ್ತೈತೆ. ಹಾಗೇ ಬಿಸಿನೀರು ಕೂಡ ಇಟ್ಟೈತೆ. ಮುಖ ತೊಳೆದ್ರೆ ಮುಖ ತೊಳ್ಕೊಳ್ಳಿ, ಕುಡಿಯೋಕ್ಕಾದ್ರೆ ಕುಡಿಲಿ ಅಂತ ಇಟ್ಟೈತೆ. ಹಾಗೇ ನನ್ನ ತಂಗಿ ಸ್ವಲ್ಪ ಅಡಿಕೆಕಾಯಿ ತಂದಿದ್ಲು, ಅವನ್ನ ಸಿಪ್ಪೆ ಸುಲ್ದು ಹಾಕವ ಅಂತ ಹೇಳಿ ಇಲ್ಲಿ ಇವಾಗ ಸುರ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣಂದು ದನಗಳು ಮಾರೋಯ್ತು. ನಮ್ಮದು ಒಂದು ಇರಲಿ ವೀಡಿಯೋ ಮಾಡವ ಅಂತ ಹೇಳಿ ವೀಡಿಯೋ ಮಾಡಿದ್ದಾನೆ. ಈ ದನಗಳು ಅಂದರೆ ಮಾರಿಬಿಟ್ಟು ಅವನು ತೊಗೊಂಡು ಹತ್ತತ್ರ 1 ವರ್ಷ ಆಗಿತ್ತು. ಇವತ್ತು ಮಾರೋದು ಅವನದೇ ವಿಡಿಯೋ ಇದು ರೈತರ ದಿನಾಚರಣೆ ದಿನ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಮೇ ಬಿ ಅವನದನ್ನು ಇವತ್ತೇ ಮಾರಬೇಕು ಅಂತ ಇತ್ತೇನೋ. ಅವು ಕೂಡ ಮಾರೋದು. ಅವನು ಇನ್ನೊಂದು ಜೊತೆ ತೊಗೊಂಡಿದ್ದಾನೆ. ಇವು ಮಾರೋದು ನಮ್ಮೂರಿಗೆ ಮಾರೋಗಿದ್ದಾವೆ ಇವು. ಅಂದರೆ ನಾನು ಮದುವೆ ಆಗಿದ್ದೀನಲ್ಲ, ಆ ಊರಿಗೆ ಮಾರೋಗಿದ್ದಾವೆ ಇವು ನಮ್ಮ ಅಣ್ಣನ ದನಗಳು. ಹಂಗೆ ಹೀಗೆ ಅನ್ನೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಅವ್ರ ಮನೆಗೆ ಹೋಗಿ ವಾಪಸ್ ಮತ್ತೆ ಒಂದು ರೌಂಡು ಮೇಲ್ಗಡೆಗೆ ಬಂತು, ಅಂದರೆ ನಮ್ಮ ಮನೆ ಹತ್ರಕ್ಕೆ ಬಂತು. ಹಾಗೇ ಊಟ